ಅಗ್ನಿಮೇಳೆ ಪುರೋಹಿತಂ ಯಜ್ಞಶ್ಚ ದೇವ ರುಚ್ಯತೋಹಂ ಓತಾರಂ ಹರಿ ಓಂ ಹರಿ ಓಂ. ಕಾರ್ತಿಕ್ ಅಕ್ಷತೆ ತಗೊಳಪ್ಪ, ಬಲಗೈಲಿ ತಗೊಳಪ್ಪ. ಅಮ್ಮ 3 ಉದ್ಧರಣೆ ನೀರು ಹಾಕಿ. ಅಮ್ಮ ಬಲಗೈಯಿಂದ ಹಾಕಿ ಅಮ್ಮ. ನೋಡಿ ನೋಡಿ, ಕಣ್ತುಂಬ ನೋಡಿ, ನೀವು ಮೆಚ್ಚಿರೋ ಸೊಸೆ ಮಾಡ್ತಿರೋ ಕೆಲ್ಸನ. ದೇವ್ರ ಕೆಲಸ ಬಲಗೈಲಿ ಮಾಡ್ಬೇಕನ್ನೋ ಪ್ರಜ್ಞೆನೂ ಇಲ್ಲ ಅವಳಿಗೆ. ಹೊಡಿ ಬಡಿ ಅಂತಿದ್ದವಳಲ್ವಾ, ಎಲ್ಲಿ ಗೊತ್ತಾಗ್ಬೇಕಿದೆಲ್ಲ. ಇಂಥವಳು ನಮ್ಮನೆ ಸೊಸೆ, ನನ್ನ ಕರ್ಮ. ಅದಕ್ಕೆ ಹೇಳೋದಕ್ಕೂ ಈ ಹುಡುಗಿ ಮಾಡೋದಕ್ಕೂ ಸರಿಯಾಗಿದೆ. ಮುಂದೆ ಹೇಗೋ ಏನೋ. ಜಯತ್ವೋ ಜಯತ್ವೋ ಬಾಹ್ಯವಸ್ತೋ ಶ್ರೇಷ್ಠಾಯ ಕರ್ಮಣೆ. ಹಿರಣ್ಯ ಗರ್ಭಸ್ಥಂ ಹೇಮ ಬೀಜ ವಿಭಾವಸು ಅನಂತ ಪುಣ್ಯ ಫಲಪಥ ಪ್ರಯೇಚ ಮೇ. ಯಾಕೆ ಒಂದವರೆಲ್ಲ ಏನ್ ತಿಳ್ಕೊತಾರೆ? ನನಗಿಲ್ಲಿರಕ್ಕಾಗ್ತಿಲ್ಲ ರೀ. ಕೆಲವೊಂದನ್ನ ನಮಗೆ ಬೇಕೋ ಬೇಡವೋ ಒಪ್ಕೊಳ್ಳೇಬೇಕು ಸೀತಾ. ವಿಧಿನ ಧಿಕ್ಕರಿಸಿ ಹೋಗ್ತೀನಿ ಅಂತ ಹೋಗ್ಬಾರ್ದು ಕಣೆ. ಏನಾಗಿದೆ ಸತ್ಯನಿಗೆ? ಅವಳಿಗೆ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ಕಣೆ. ನಾವು ನಿಧಾನವಾಗಿ ಅವಳಿಗೆ ಹೇಳ್ಕೊಡ್ಬೇಕು, ಎಲ್ಲ ಕಲ್ತ್ಕೊಳ್ತಾಳೆ. ಅಷ್ಟಕ್ಕೂ ಅತ್ತೆ ಅಂತ ನೀನಿದೆಯಲ್ಲ, ಕಲಿಸ್ಕೊಡು. ಅವಳು ನನ್ನ ಸೊಸೆನೂ ಅಲ್ಲ, ನಾನು ಅವಳ ಅತ್ತೇನೂ ಅಲ್ಲ. ಸೀತಾ ಸೀತಾ ಸೀತಾ, ನಿನ್ನ ಕೈಗೆ ಸ್ಪ್ಯಾನರ್ ಕೊಟ್ಟು ಗಾಡಿ ರಿಪೇರಿ ಮಾಡು ಅಂದ್ರೆ ನಿನ್ನ ಕೈಲಿ ಆಗುತ್ತೇನೆ? ಹಾಗೇನೇನು ಸತ್ಯ, ನಮ್ಮನೆ ಸೊಸೆ ಕಣೆ, ಒಪ್ಕೋ. ನೀನು ಒಪ್ಕೊಳ್ಳಲ್ಲ ಅಂತ ಕೂತ್ರೆ ಅದನ್ನು ಒಪ್ಕೊಳ್ಳೋದಕ್ಕೆ ಇನ್ನಷ್ಟು ಸಮಯ ಹಿಡಿಯುತ್ತೆ. ಆದರೆ ಯಾವತ್ತಿದ್ರೂ ಸತ್ಯ ಸುಳ್ಳಾಗೋದಿಲ್ಲ. ಹಿರಣ್ಯವರ್ಣ ಹರಿಣಿ ಸುವರ್ಣರಜತಶ್ರಜಾಂ ಚಂದ್ರಾಂ ಹಿರಣ್ಮಯೇಂ ಲಕ್ಷ್ಮೀಂ ನಾಥವೇದ ಅವಾಮಹ. ಬಾ ನೀನ್ ಏನೇ ಹೇಳು, ಊಟ ಮಾತ್ರ ಬೆಂಕಿ. 4 ತರ ಸ್ವೀಟು, ಒಂದೊಂದು ಅದ್ಭುತ ಗುರು. ಆದ್ರೂ ಗೂಗ್ಲಿ, ಈ ಮದ್ವೆಲಿ ಇದೊಂದು ಸಿಸ್ಟಮ್ ಚೆನ್ನಾಗಿಲ್ಲ ನೋಡು. ಯಾವ್ದು ನೋಡ, ಈ ಮದುಮಕ್ಳು ಅಲ್ಲಿ ಒಳಗಡೆ ಹೋಮ ಹವನ ಅಂತ ಮಾಡ್ತಿರ್ಬೇಕಾದ್ರೆ ಬಂದಿರೋ ನೆಂಟ್ರಿಷ್ಟೆಲ್ಲ ಕಂಡು ಪೂರ್ತಿ ತಿಂತಾರಲ್ಲ, ಇದೇನ್ ಚೆನ್ನಾಗಿರುತ್ತಲ್ಲ. ಲೋ, ಆದ್ರೂ ಸತ್ಯ ಮತ್ತೆ ಅಮೂಲ್ ಬೇಬಿ ನಮ್ ಜೊತೆ ಊಟಕ್ಕೆ ಬಂದ್ರೆ ಚೆನ್ನಾಗಿರೋದು ಕಣ. ಹೋಗ್ಲಿ, ಅಮೂಲ್ ಬೇಬಿ ಅಂತ ಕರಿಬೇಡ. ಅವನು ಇನ್ ಮುಂದೆ ನಮ್ಮೆಲ್ರಿಗೂ ಭಾವ ಕಣೋ. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಭಾವನ ಲೇ, ಅವ್ನ ಹೆಂಗೋ ಭಾವ ಅಂತ ಕರೆಯೋದು, ನಾಲ್ಗಲ್ಲೇ ಓಡಲ್ವಲ್ಲೋ. ಕಾರ್ತಿಕ ಭಾವ. ಏಯ್ ಸುಮ್ನಿರೋ. ಇವತ್ತಿನ ದಿನ ಎಂತ ದಿನ, ಎಂತ ಒಳ್ಳೆ ದಿನ. ಸತ್ಯ ಅಮೂಲ್ ಬೇಬಿ ಮದ್ವೆ ಆಗಿದ್ದಿನ, ನಮ್ ಎಲ್ರೂ ಆಸೆ ನೆರವೇರೋ ದಿನ. ಇನ್ಮೇಲಿಂದ ಪ್ರತಿ ವರ್ಷ ಈ ದಿನ ಫಿಕ್ಸ್ ಸೆಲೆಬ್ರೇಷನ್. ಅವತ್ ನೋಡಿದ್ರೆ ಅಮೂಲ್ ಬೇಬಿ ಸತ್ತಿನ ಮುಂದೆನೆ ನೀ ಮೇರೆ ಗಡಿ ಆಗ್ಬಿಡ್ತೀನಿ ಅಂತ ಶಪಥ ಮಾಡೋಗಿದ್ದ. ಇವಾಗ ಸತ್ತಿನ ಗಂಡ ಆಗೇ ಬಂದ್ಬಿಟ್ಟ. ಲೋ, ಈಗ್ಲೂ ನಮ್ಮ ಏರಿಯಾ ಏನೈತಾನೆ
ಸತ್ಯ ಅಮೂಲ್ ಬೇಬಿನೇ ಮದುವೆ ಆಗ್ಬೇಕು ಅಂತ ಆ ದೇವ್ರೇ ಬರ್ದ್ ಕಳ್ಸಿರುವಾಗ ಅದನ್ನ ತಪ್ಸಕ್ಕೆ ನಾವ್ಯಾರು, ಆ ದಿವ್ಯಕ್ಕೆ ಯಾರು? ಏನಾಗ್ಬೇಕೋ ಅದೇ ಆಯ್ತು. ರಾಮ ಸೇತುವೆ ಕಟ್ಟುವಾಗ ಅಲ್ಲಿಲು ಅದ್ಯಾವ್ದೋ ಸಣ್ಣ ಸೇವೆ ಮಾಡಿತ್ತಲ್ವಾ, ಆ ತರ ಸೇವೆ ನಮ್ದು. ಹೆಂಗೋ ಒಂದು ಗುರು, ಒಟ್ಟಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ. ಸತ್ಯ ಕಾರ್ತಿಕ್ ಮದ್ವೆನಾಗೋಗಿದೆ. ಇದೇ ಖುಷಿಗೆ ಏನು ಇಲ್ವಾ? ಯಾವ್ಯಾವಾಗ್ಲೂ ಡ್ಯಾನ್ಸ್ ಆಡಿದ್ದೀವಂತೆ, ಈಗ ಸುಮ್ನೆ ಇರಕ್ಕಾಗುತ್ತಾ? ಸರ್ವಾಣಿ ರೂಪಾಣಿ ತೀರಃ ನಾಮಾಣಿ ಕೃತ್ವಾ ವಿಜನ್ಯಾಸ್ತೆ. ಅಗ್ನಿಸಾಕ್ಷಿ ಕುಂಡನ 3 ಪ್ರದಕ್ಷಿಣೆ ಹಾಕಿ ಅಮ್ಮ. ಹೇಳ್ಕೊಂಡು ಬಿಟ್ಲಲ್ಲಮ್ಮ ಬೆಣ್ಣೆ ಮುದ್ದೆನ. ಅಯ್ಯೋ ತಾಳಿ ತಾಳಿ, ಫಸ್ಟ್ ಹುಡುಗ ಮುಂದೆ ಬರ್ಬೇಕಮ್ಮ. ಹಿಂದೆ ಹೋಗಿ ಫಸ್ಟ್ ಹುಡುಗರ ಮುಂದೆ ಬಿಡಿ. ಯಾರು ಏನೇ ಹೇಳಿದ್ರು ನೀನು ಮಾತ್ರ ನನ್ನ ಮನೆ ಸೊಸೆ ಅಲ್ಲ, ನಾನು ಆಗೋದಕ್ಕೂ ಬಿಡಲ್ಲ.
ಕಣ್ ಮುಂದೆನೆ ನಿಂತಿದ್ದೀನಿ, ನೋಡಿದ್ರು ನೋಡ್ದೆ ನಂಗೆ ಹೋಗ್ತಲ್ಲ ಕೂಡನ ನೀನು. ಹಲೋ ಫ್ಯೂಚರ್ ಕಲೆಕ್ಟರ್ ಸಾಹೇಬ್ರೆ, ಏನ್ ಕೊಬ್ಬ? ನೋಡು, ನಿನಗೆ 1000 ಸಲ ಹೇಳಿದೀನಿ, ನನ್ನ ಟ್ರಿಗರ್ ಮಾಡಿದ್ರೆ ನಿನ್ ಮೇಲೆ ನಯಾ ಪೈಸೆ ಇಂಟ್ರೆಸ್ಟ್ ಬರಲ್ಲ ನನಗೆ. ಮೊದಲು ಈ ತರ ಹಿಂದಿಂದ ಬರೋದನ್ನ ಬಿಡು ನೀನು. ಹೇಳಿದ್ದೀನಿ ಅದ್ ಎಷ್ಟ್ ಸತಿ ಅಂತ ಹೇಳ್ತೀಯ ಮಾರಾಯ, ನಿಂಗ್ ಬೋರೇ ಆಗಲ್ವಾ? ಒಳ್ಳೆ ಹಳೆಯ ಟೇಪ್ ರಿಕಾರ್ಡ್ ಬರ್ಕೊಂಡ್ ನಂಗೆ ಅದನ್ನೇ ಕೇಳಿ 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 ನನ್ಗಂತೂ ಬೋರ್ ಆಗಿದೆ. ನೋಡು, ಇಂಟರ್ನೆಟ್ ಜಮಾನದಲ್ಲಿ ಇದೀವಿ, ಬೇರೆ ಏನಾದ್ರೂ ಪ್ಲೇ ಮಾಡ್ಬೇಕು. ಏನ್ ಹೇಳ್ಬೇಕು? ಅದು ನನಗೆ ನಿನ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡೋದಿದೆ. ಏನ್ ಡಿಸ್ಕಸ್ ಮಾಡ್ಬೇಕು? ನಮ್ ಫ್ಯೂಚರ್ ಬಗ್ಗೆ. ಏಯ್, ನಂದು ನಿಂದು ಫ್ಯೂಚರ್ ಬೇರೆ ಬೇರೆ, ನಿನ್ ಹತ್ರ ಡಿಸ್ಕಸ್ ಮಾಡಕ್ ನನ್ಗೇನಿಲ್ಲ. ಆದ್ರೆ ನನಗಿದ್ಯಲ್ಲ. ಅಂತೂ ನಮ್ ಸತ್ತಿನ ಮದ್ವೆ ಅಮೂಲ್ ಬೇಬಿ ಜೊತೆ ಆಗೋಯ್ತಲ್ಲ, ಇನ್ನು ನೆಮ್ಮದಿಗುರು. ನಾವೇನ್ ಅನ್ಕೊಂಡ್ವೋ ಅದೈತಲ್ಲ. ಲೋ, ಆದ್ರೆ ರಾಕೇಶ ಎಲ್ಲೋ? ಏನಾಯ್ತು? ಒಂದು ಲವ್ ಸ್ಟೋರಿ ಮದ್ವೆಲ್ ಮುಗೀತು ಅನ್ಕೊಂಡ್ರೆ ಮತ್ತೊಂದು ಲವ್ ಸ್ಟೋರಿ ಇದೇ ಮದ್ವೆಲ್ ಶುರು ಆಗ್ತಿದ್ಯಲ್ಲೋ. ಏನೋ ಹೇಳ್ತಿದ್ಯಾ? ಅಲ್ಲಿ ನೋಡ್ರು. ನಮ್ ಮದ್ವೆಗೆ ಯಾವ ಛತ್ರ ಬುಕ್ ಮಾಡ್ಬೇಕು ಅನ್ನೋದ್ರಿಂದ ಹಿಡಿದು ನಮ್ ಮಕ್ಳಿಗೆ ಯಾವ ಸ್ಕೂಲಿಗೆ ಸೇರ್ಸ್ಬೇಕು ಅನ್ನೋವರೆಗೂ ವಿಷಯ ಇದೆ. ನಿನಗೆ ಅಷ್ಟೊಂದು ಮದ್ವೆಗೆ ಇಂಟ್ರೆಸ್ಟ್ ಇದ್ರೆ ನೋಡಲ್ಲ, ಅಷ್ಟು ಜನ ಹುಡುಗರು ಓಡಾಡ್ತಿದ್ದಾರೆ, ಅವ್ರಲ್ಲಿ ಯಾರನ್ನಾದ್ರೂ ನೋಡ್ಕೋ, ಮದ್ವೆ ಕರಿ, ಫ್ರೀ ಇದ್ರೆ ಬಂದು ವಿಶ್ ಮಾಡ್ಬಿಟ್ಟು ಹೋಗ್ತೀನಿ. ಹಾಗಂತ ಕಣ್ಕೊಂಡವ್ರನ್ನೆಲ್ಲ ಲವ್ ಮಾಡಕ್ಕಾಗುತ್ತೆ ಗೂಬೆ? ಸಾರಿ ಸಾರಿ ಸಾರಿ, ನೀನ್ ಗೂಬೆ ಅಲ್ಲ ಅಲ್ವಾ? ನೀನ್ ಗಂಡ್ಗೂಬೆ ಆದ್ರೆ ನಾನು ಹೆಣ್ಗೂಬೆ ಆಗ್ತೀನಿ. ಸಾರಿ ಸಾರಿ ಸಾರಿ. ಯಪ್ಪ, ಮುಗೀತಾ ನಿಂದು? ಮುಗ್ದಿರ ನಾನು ಹೊಡ್ತೀನಿ. ಸುಮ್ನೆ ಹಿಂದೆ ಬಂದು ಸೀನ್ ಕ್ರಿಯೇಟ್ ಮಾಡ್ಬೇಡ ನೀನು. ನೋಡಿ ಹೇಗ್ ಆಡ್ತಾನೆ ಅಂತ. ನೋಡು, ನನ್ನಂತ ಸುಂದರವಾದ ಹುಡುಗಿನ ಪಡೆಯೋದಕ್ಕೆ ನೀ ಎಷ್ಟು ಪುಣ್ಯ ಮಾಡಿದೆ ಗೊತ್ತಾ? ಈ ಡೌಗಳೆಲ್ಲ ಬಿಟ್ಬಿಟ್ಟು ಸುಮ್ನೆ ಒಪ್ಕೊಳ್ಳೋ, ನೌಟಂಕಿ ಎಲ್ಲ ಏನಕ್ಕೆ? ನಾನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸಾಧನೆ ಮಾಡೋರ್ಗೆ ಲವ್ ಗಿವ್ ಎಲ್ಲ ಡಿಸ್ಟ್ರಾಕ್ಷನ್, ನಾನು ಡಿಸ್ಟ್ರಾಕ್ಟ್ ಆಗಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಪ್ಲೀಸ್ ರೀತು, ನನ್ನ ಪಾಡಿಗೆ ನಾನು ಬಿಟ್ಬಿಡು. ಬಿಟ್ಬಿಡೋದಕ್ಕ ಹಿಡ್ಕೊಂಡಿರೋದು? ನೋಡಪ್ಪ, ಪ್ರತಿ ಗಂಟಿನ ಸಾಧನೆಯಿಂದಗೂ ಒಂದು ಹೆಣ್ಣು ಇದ್ದೇ ಇರ್ತಾಳೆ. ನಿನ್ ಸಾಧನೆಯಿಂದ ನಾನಿರ್ತೀನಿ. ನೋಡು, ಹಗಲು ರಾತ್ರಿ ಓದ್ತ್ಯಾ, ಓದ್ಕೋ. ನಿನ್ ನಿದ್ದೆ ಬರ್ದಿರೋ ಹಾಗೆ ಟೀ ಕಾಫಿ ಎಲ್ಲ ನಾನ್ ಮಾಡ್ಕೊಡ್ತೀನಿ. ನೋಡು, ನನ್ಗೆ ಅಡಿಗೆ ಬಂದಿಲ್ಲ ಅಂದ್ರು ಯೂಟ್ಯೂಬ್ ನೋಡ್ಕೊಂಡು ನಿಂಗೋಸ್ಕರ ಅಡಿಗೆ ಮಾಡ್ಕೊಡ್ತೀನಿ, ಬಟ್ಟೆ ಹೋಗಿತೀನಿ, ಪಾತ್ರೆ ತೊಳಿತೀನಿ, ಎಲ್ಲಾನು ಮಾಡ್ತೀನಿ. ನಿನ್ ಸಾಧನೆಗೆ ಒಂಚೂರು ಡಿಸ್ಟರ್ಬ್ ಆಗದಿರೋ ತರನು ನೋಡ್ಕೊಂತೀನಿ. ಹಾಗೆ ಮೆತ್ತಗ್ ಸಂಸಾರನೂ ಮಾಡ್ತೀನಿ. ನೀನು ಬರೀ ಲವ್ ಮಾಡಿದ್ರೆ ಸಾಕು. ಏಯ್, ಲವ್ ಅನ್ನೋ ಹುಚ್ಚಿಡಿದೆ ನಿನ್ಗೆ. ಹುಚ್ಚತ್ರ ಮಾತಾಡಕ್ ನಂಗೆ ಟೈಮ್ ಇಲ್ಲ. ಬಾಯ್. ಹಲೋ ಕಲೆಕ್ಟರ್ ಸಾಹೇಬ್ರೆ, ನೀವ್ ಹೀಗ್ ಹೋಗ್ಬೇಕು, ಹೀಗಲ್ಲ. ಅಯ್ಯೋ, ಅಲ್ಲ ಕಣ್ರು, ನಾನು ಎಷ್ಟು ಹಿಂದೆ ಹಿಂದೆ ಅಲ್ಲಿದ್ರು ಒಂದು ಹುಡುಗಿನ ನನ್ನ ತಿರುಗಿ ನೋಡ್ಲಿಲ್ಲ ಅಂತಂದ್ರೆ ಇವನ್ ಹಿಂದೆ ನೀನೇ ಬೇಕು ಬೇಕು ಅಂತ ಹುಡುಗಿನೇ ಅಲ್ಲಿತ್ತಿದ್ದಾಳೆ. ಇವನ್ ಬೀಳ್ತಾನೆ ಇಲ್ವಲ್ಲೋ? ಬೀಳಲ್ಲ ಬಿಡು. ಯಾಕಂತ್ಯ? ನನಗೇನೋ ಕಮ್ಮಿ? ನಾನ್ ಯಾವ ಹೀರೋ ಆಗಿತ್ತ ಕಮ್ಮಿನೋ? ಅದಕ್ಕೆ ಅನ್ಸುತ್ತೆ ಪಕ್ಕದ ಮನೆ ಸುಮ ನೀ ಲವ್ ಲೆಟರ್ ಕೊಟ್ಟಿದ ತಕ್ಷಣ ಬೇರೊಂದ್ ಜೊತೆ ಓಡೋಗ್ಬಿಟ್ಟು. ಅದೆಲ್ಲ ಇಲ್ಲಿ ಬರ್ದಿರ್ಬೇಕು ಚಿನ್ನ. ಅಲ್ಲಿದ್ದವನಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವನ್ ಅಲ್ಲೇ ಇಲ್ಲ. ಹಾಗಂತ ಹೋಪ್ಸ್ ಕಳ್ಕೋಬೇಡ, ಗಾಳ ಆಗ್ತಾನೆ ಇರು, ಅಗ್ಗಿ ಬಂದು ಎಕ್ಕೋ ತನಕ. ಕರೆಕ್ಟ್ ಮಗ, ನನಗಂತಾನೆ ಯಾವ್ದೋ ಒಂದು ಹುಡುಗಿ ಹುಟ್ಟಿರ್ತಾಳೆ, ಅವಳು ನನಗೆ ಸಿಗ್ತಾಳೆ, ಅದು ಮಾತ್ರ ಕನ್ಫರ್ಮ್. ನಾನು ಅಲ್ಲಿವರೆಗೂ ಕಾಯ್ತೀನಿ. ಈಗ ನೋಡು, ಸತ್ಯ ನಿಶ್ಚಿತ ಹಂಗೆ ಆಗಿಲ್ವಾ? ಎಲ್ಲಿಯ ಸತ್ಯ, ಎಲ್ಲಿಯ ಅಮೂಲ್ ಬೇಬಿ? ಇಬ್ರು ಒಂದಾಗ್ಲಿಲ್ಲ, ಇಬ್ರು ಮದುವೆ ಆಗ್ಲಿಲ್ವಾ? ನಮ್ ಸತ್ಯ ರಾಣಿ ಕಣೋ, ರಾಣಿ ತರ ಬದುಕ್ತಾಳೆ. ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಅಲ್ಲೆಲ್ಲ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಹೋಗೋದಕ್ಕೂ ಮುಂಚೆ ನಿಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು ಗಿರ್ಜಮ್ಮ, ಅದಕ್ಕೆ ಕರ್ಕೊಂಡ್ಬಂದೆ. ಅಲ್ಲಿ ದೊಡ್ಡಪ್ಪ ಮನೆ ಮನೆ ಅಂತ ಬೆನ್ನಿಗೆ ಬಿದ್ದಿದ್ರು. ಗಂಡನ ಮನೆಗೆ ಹೋಗೋ ಟೈಮಲ್ಲೂ ನಿಮ್ ಹತ್ರ ಸರಿಯಾಗಿ ಮಾತಾಡ್ದೆ. ದೊಡ್ಡಪ್ಪನ ಕೊಂಕು ಮಾತುಗಳು ಕೇಳಕ್ ನಂಗೆ ಇಷ್ಟ ಇರ್ಲಿಲ್ಲ. ಅಯ್ಯೋ, ಅವನ್ ವಿಷಯ ಬಿಡು, ಅವನೊಬ್ಬ ಬೆನ್ ಬಿಡದ ಬೇತಾಳ. ನೋಡು, ಗಂಡನ ಮನೆಗೆ ಹೋಗ್ತಾ ಇದ್ಯಾ, ನಗ್ನಗ್ತಾ ಸಂತೋಷವಾಗಿ ಹೋಗು. ಇಷ್ಟು ದಿನ ನಿನಗೆ ಸಿಗದೆ ಇರೋ ಸುಖ, ಸಂತೋಷ, ನೆಮ್ಮದಿ ಎಲ್ಲ ನಿಂಗೆ ಆ ಮನೆಯಲ್ಲಿ ಸಿಗ್ಲಿ ಮಗಳೇ.
ಅದನ್ನ ನೋಡಿ ನಾನು ಅತ್ತೆ ಸಂತೋಷ ಪಡ್ತೀವಿ. ನನಗೆ ಬದುಕಿನ ಬಗ್ಗೆ ಯಾವ ನಿರೀಕ್ಷೆಗಳು ಇಲ್ಲಮ್ಮ. ಈಗ ನಡೀತಾ ಇರೋದು ನಾನು ಆಸೆ ಪಟ್ಟ ಜೀವನ ಏನಲ್ಲ. ಗಾಬರಿ ಆಗ್ಬಿಡಿ. ಬದುಕಿಗೆ ಬಂದಿದ್ದನ್ನೆಲ್ಲ ಬಂದ ಹಾಗೆ ಸ್ವೀಕಾರ ಮಾಡಿದ್ದೀನಿ. ಇದು ಹಾಗೆ. ಕಾರ್ತಿಕ್ನ ಇಷ್ಟಪಟ್ಟಿದ್ದೆ ನಿಜ. ಆ ದೇವ್ರು ಈಗ ಅವನ ಜೊತೆನೆ ಮದ್ವೆ ಮಾಡಿಸಿದಾನೆ. ಇದನ್ನು ಒಂದು ಚಾಲೆಂಜ್ ಅನ್ನೋ ತರಾನೇ ಸ್ವೀಕಾರ ಮಾಡ್ತೀನಿ. ನಿನಗೆ ಒಳ್ಳೇದಾಗ್ಬೇಕು ಮಗಳೇ. ನಿನ್ ಪಟ್ಟ ಕಷ್ಟಕ್ಕೆಲ್ಲ ಈ ಮದ್ವೆನೇ ಉತ್ತರ ಆಗ್ಬೇಕು. ನೀನ್ ಚೆನ್ನಾಗಿರ್ಬೇಕು ಸತ್ಯ. ನಿನಗೆ ಸಂತೋಷ ಆಗಿದೆ ಅಲ್ವಾ? ನೀವು ನೆಮ್ಮದಿಯಾಗಿದ್ರೆ ಅದೇ ನನಗೆ ಸಂತೋಷ, ಸುಖ ಎಲ್ಲ. ನಿಂದು ದೊಡ್ಡ ಮನಸ್ಸು ಸತ್ಯ. ನಾವೇ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಹಣೆ ಬರ ನೋಡು, ಮಗಳನ್ನ ಹುಟ್ಟು ಬಟ್ಟೆಯಲ್ಲೇ ಗಂಡನ ಮನೆಗೆ ಕಳಿಸ್ತಾ ಇದ್ದೀವಿ. ನಿನಗೆ ಅಂತ ನಾವ್ ಏನು ಮಾಡ್ಲಿಲ್ವಲ್ಲೇ? ನಮ್ ಕೈಯಲ್ಲಿ ಏನಿದೆ ಅಮ್ಮ? ನೀನ್ ಯೋಚನೆ ಮಾಡ್ಬೇಡ. ನನ್ನ ಹಣೆಯಲ್ಲಿ ಹೀಗೆ ನಡಿಬೇಕು ಅಂತ ಬರ್ದಿದ್ರೆ ಯಾರೇನ್ ಮಾಡೋದಕ್ಕಾಗತ್ತೆ ಹೇಳು? ಹಣೆಯಲ್ಲಿ ರಾಯರು ನಿನ್ನ ಮತ್ತೆ ಕಾರ್ತಿಕ್ ಜಾತಕ ಕೂಡ್ ಬಂತು ಅಂತ ನಿಮ್ಮಿಬ್ರು ಮದ್ವೆ ಮಾಡಿಸಿದ್ರು. ಆದ್ರೆ ಈ ಮದ್ವೆಯಿಂದಾಗಿ ಕಾರ್ತಿಕ್ ಸಮಾಧಾನವಾಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಮೊದಲನೇದು ನಮ್ಮ ಅಪ್ಪನಿಗೋಸ್ಕರ, ಎರಡನೇದು ನನ್ನ ಮನೆ ಮರ್ಯಾದೆಗೋಸ್ಕರ, ಆದ್ರೆ ಮೂರನೇದು ಯಾಕೆ ಅಂತ ಗೊತ್ತಿಲ್ಲದೆ, ಉತ್ತರ ಸಿಗದೆ, ಇಷ್ಟ ಇಲ್ಲದೆ ಹಾಕ್ತಾ ಇದ್ದೀನಿ. ಅವನ್ ಪ್ರೀತಿಸಿದ್ದು ದಿವ್ಯಕ್ಕನಮ್ಮ. ನನ್ ಜೊತೆ ಮದ್ವೆ ಮಾಡ್ಸಿದ್ರೆ ಹೇಗ್ ಸಮಾಧಾನವಾಗಿರೋದಕ್ ಸಾಧ್ಯ ಹೇಳು? ಸತ್ಯ, ಇನ್ಮೇಲೆ ಅವನು ನಿನ್ ಗಂಡ. ಅವನು ಇವನು ಅಂತೆಲ್ಲ ಹೇಳೋ ಹಾಗಿಲ್ಲ ನೀನು. ಗಂಡ ಗಂಡನ ಮನೆಯವ್ರ ಮನಸ್ಸು ಗೆಲ್ಲೋದೆ ಮದುವೆಯಾಗಿ ಗಂಡನ ಮನೆಗೆ ಹೋಗೋ ಹೆಣ್ಣಿಗಿರೋ ಸವಾಲು. ಹೋಗೆ ನನ್ ಮೊಮ್ಮಗಳು ಎಂತ ಸವಾಲ್ನಾದ್ರೂ ಸರಿ ಗೆದ್ಬಿಡ್ತಾಳೆ. ಅಂತ ಶಕ್ತಿ ಅವಳಿಗಿದೆ. ಅವಳಲ್ಲಿರೋ ಪ್ರೀತಿ ಎಂತ ಅವ್ರ ಮನ್ಸನಾದ್ರೂ ಗೆದ್ಬಿಡುತ್ತೆ ಬಿಡೆ. ಅಷ್ಟಾದ್ರೆ ಸಾಕು ಅತ್ತೆ. ಸತ್ಯ, ಗಂಡನ ಮನೆಯಲ್ಲಿ ಹೊಂದ್ಕೊಂಡು ಹೋಗು ಮಗಳೇ. ಇಷ್ಟು ದಿನದ ಬದುಕು ಒಂಥರ ಆದ್ರೆ ಇನ್ ಮುಂದಿನ ಬದುಕು ಬೇರೆ ತರನೇ. ಆ ಮನೆಯವ್ರ ಕಷ್ಟ ಸುಖಗಳನ್ನ ನೋಡ್ಕೊಂಡು ಜೀವನ ಮಾಡ್ಬೇಕು. ಇನ್ಮೇಲೆ ನಿನಗೆ ಗಂಡನ ಮನೆ ಮುಖ್ಯ ಕಡೆ. ಅಮ್ಮ, ನನಗೆ ಗಂಡನ ಮನೆ ತವ್ರ ಮನೆ ಎರಡು ಅಷ್ಟೇ ಮುಖ್ಯ ಅಮ್ಮ. ಇಲ್ಲ ಅಂತಲ್ಲ, ಇಲ್ಲ ಅಂತಲ್ಲ. ಇಲ್ಲಾದ್ರೆ ಹೇಗೋ ಪರವಾಗಿಲ್ಲ, ನಡೆದು ಹೋಗುತ್ತೆ. ಆದ್ರೆ ಇನ್ ಮುಂದೆ ಅಲ್ಲಿ ತಗ್ಗಿ ಬಗ್ಗಿ ಅವ್ರು ಹೇಳ್ದಾಗ ಕೇಳ್ಕೊಂಡು ಅವ್ರ ಪ್ರೀತಿನ ನೀನ್ ಗಳಿಸ್ಕೋಬೇಕು. ಸೀತಮ್ಮ ಮೊದಲೇ ಶಾಸ್ತ್ರ ಸಂಪ್ರದಾಯಗಳಲ್ಲಿ ನಂಬಿಕೆ ಇಟ್ಟವರು. ನಿನಗಿದ್ರ ಗಾಳಿಗಂಧನೇ ಗೊತ್ತಿಲ್ವಲ್ಲೇ? ಕಲ್ತ್ಕೋತಾಳೆ ಬಿಡೆ. ಆ ಮನೆಗೆ ಹೋದ್ಮೇಲೆ ಆ ಮನೆಯವ್ರ ಆಚಾರ ವಿಚಾರ, ರೀತಿ ರಿವಾಜು, ಸಂಸ್ಕಾರ ಎಲ್ಲ ಅರಿತುಕೊಂಡು ತಿಳ್ಕೊಂಡು ನಡ್ಕೊಂಡು ಹೋಗ್ಬೇಕು ಮಗಳೇ. ಆಯ್ತಮ್ಮ, ನಿಮ್ಗೆ
ನಮ್ಮ ಮನೆ ಕೆಟ್ಟ ಹೆಸರು ಬರೋ ಥರ ನಾನು ಯಾವ ಕೆಲಸನೂ ಮಾಡಲ್ಲ.